ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 2. ಧನಿ ಗ್ರೂಪ್ ಆಫ್ ಕಂಪನೀಸ್. ಆ ಹೆಸರಲ್ಲೇ ಒಂದು ಗೌರವವಿದೆ. ಆ ಕಂಪನಿಯಲ್ಲಿ ಯಾರಿಗೂ ಕೆಲಸದ ಸಮಯದಲ್ಲಿ ಹರಟೆ ಹೊಡೆಯುವುದಿಲ್ಲ, ನಗುವುದಿಲ್ಲ. ಯಾಕೆಂದರೆ ಆ ಕಂಪನಿಯ ಒಡೆಯ ಅಂಥವನು. ಯಾರಾದರೂ ನಕ್ಕರೆ, ಸಮಯ ಹಾಳು ಮಾಡಿದರೆ ಅಂದೇ ಅವರ ಕೊನೆಯ ದಿನ ಅಲ್ಲಿ. ಒಂದು ನಿಮಿಷವೂ ಹೆಚ್ಚಾಗಿ ನೀಡುವುದಿಲ್ಲ ಅವ. ಅಗ್ರಜ, ಇವತ್ತು ಇರೋ ಮೀಟಿಂಗ್ ಸಕ್ಸಸ್ ಆದರೆ ಬ್ರೇಕ್ ಸಿಗುತ್ತೆ. ಒಂದು ವಾರ ನಾನಂತೂ ಗೋವಾ ಟ್ರಿಪ್ ಹೋಗಿ ಬರ್ತೀನಿ ಎಂದ ಲಕ್ಕಿ ಕ್ಯಾಬಿನ್ ಒಳಗೆ ಬರುತ್ತಿದ್ದಂತೆ. ಮಿಸ್ಟರ್ ಲಕ್ಷ್ಮಣ್, ಹೋಗಿ ಫೈಲ್ PPT ಸರಿ ಇದೆಯಾ ಚೆಕ್ ಮಾಡಿ ಎಂದ ಕೋಪದಿ. ಆಫೀಸ್ ಒಳಗೆ ಸಂಬಂಧಗಳ ತಂದರೆ ಸಹಿಸನು ಅವ. ಸಾರಿ ಸರ್ ಎಂದು ತಲೆ ಕೆರೆದುಕೊಂಡು ಹೋದನವ. ನಂತರ 15 ನಿಮಿಷಗಳ ಕಾಲ ಪೂರ್ತಿ ಫೈಲ್ ನೋಡಿದವ ಎಲ್ಲ ಸರಿ ಇದೆಯಾ ಎಂದು ಕನ್ಫರ್ಮ್ ಮಾಡಿಕೊಂಡ. ಸರ್, ಮೀಟಿಂಗ್ ಎಲ್ಲ ರೆಡಿ ಇದೆ, ಕ್ಲೈಂಟ್ ಕೂಡ ಬಂದಿದ್ದಾರೆ ಬನ್ನಿ ಎಂದಲಕ್ಕೆ ಸರಿಯಾಗಿ 11 ಗಂಟೆಗೆ. ಯಾ ಕಮಿಂಗ್ ಎಂದು ಕೋಟ್ ಬಟನ್ ಹಾಕುತ್ತಾ ಹೊರಗೆ ನಡೆದ ರಾಮ್. ಗತ್ತು ಗಾಂಭೀರ್ಯ ಹೊತ್ತು ಬರುತ್ತಿದ್ದವರ ನೋಡಲು 2 ಕಣ್ಣುಗಳು ಸಾಲವು. ಸೋ ಹ್ಯಾಂಡ್ಸಮ್ ಎಂಬ ಮಾತು ಬರದೇ ಇರದು ಅವನ ನೋಡಿದವರ ಬಾಯಿಯಿಂದ. ಹಾಯ್ ರಾಮ್, ಮೈಸೆಲ್ಫ್ ಗೌರವ್, ಶೀ ಈಸ್ ಮೈ PA ನೀತಾ ಎಂದು ಪರಿಚಯಿಸಿಕೊಂಡರು ಅವರು. ನೈಸ್ ಟು ಮೀಟ್ ಯು, ಪ್ಲೀಸ್ ಬಿ ಸೀಟೆಡ್ ಎಂದು ಚೇರ್ನತ್ತ ಕೈ ತೋರಲು ಕುಳಿತರು ಎಲ್ಲ. ಲಕ್ಷ್ಮಣ್, ಸ್ಟಾರ್ಟ್ ದಿ ಪ್ರೆಸೆಂಟೇಷನ್ ಎಂದು ಆದೇಶ ನೀಡಲು ಲಕ್ಕಿ ಎಲ್ಲವ ಎಕ್ಸ್ಪ್ಲೈನ್ ಮಾಡತೊಡಗಿದ. ಒಂದು ಬಾರಿ ಪ್ರೆಸೆಂಟೇಷನ್ ಶುರು ಆದರೆ ಮುಗಿಯುವವರೆಗೂ ಒಂದೇ ಒಂದು ಶಬ್ದ ಬಂದರೂ ಸಹಿಸನು ಅವನು. ಎಲ್ಲರ ಫೋನುಗಳನ್ನು ಸೈಲೆಂಟ್ ಮಾಡಿ ಬಿಡುತ್ತಿದ್ದರೂ ಅವನಿಗೆ ಹೆದರಿ. ಜಾನು ತನ್ನ ಗೆಳತಿಯ ಜೊತೆ ಬೆಂಗಳೂರು ತಲುಪಿದ್ಲು. ಅವರಿಗೆ ಅದೇನು ಹೊಸತಲ್ಲ. ಅವರಿಬ್ಬರು ಓದಿದ್ದು ಅಲ್ಲೇ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ. ಇಬ್ಬರು ಎಂಜಿನಿಯರಿಂಗ್ ಮುಗಿಸಿದ್ದಾರೆ. ತೇಜು, ನಾವಿಬ್ರು ಯಾವಾಗಲೂ ಹೋಗೋ ಥಿಯೇಟರ್ಗೆ ಹೋಗೋಣ ಕಣೆ, ಬೇಗ ವಾಪಸ್ ಬರೋಕೆ ಸರಿಯಾಗುತ್ತೆ. ಲೇಟ್ ಆದರೆ ಮನೆಯಲ್ಲಿ ಸುಮ್ಮನೆ ಕಾಯ್ತಾರೆ ಎಂದಳು ಜಾನು ಬಸ್ ಇಳಿದ ತಕ್ಷಣ. ಬೇಡ ಕಣೆ, ಆ ಮುರುಕಲು ಥಿಯೇಟರ್ಗೆ ಯಾರು ಹೋಗ್ತಾರೆ? ಇವತ್ತು ನಾನು ಅಪ್ಪನ ಬಳಿ ಜಾಸ್ತಿ ಹಣ ತಗೊಂಡು ಬಂದಿದ್ದೀನಿ. ನಿನಗೇನು ಲಕ್ಷ್ಮೀ ಪುತ್ರಿ, ಚೂರು ದೊಡ್ಡ ಮಾಲ್ಗೆ ಹೋಗೋಣ. ಮಲ್ಟಿಪ್ಲೆಕ್ಸಲ್ಲಿ ನೋಡೋದು ಎಷ್ಟು ಮಜಾ ಗೊತ್ತಾ? ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲಿ ಥರ ಶಿಳ್ಳೆ ಚಪ್ಪಾಳೆ ಎಲ್ಲ ಇರಲ್ಲ. ಒಂದೊಂದು ಕಡೆ ಮಲ್ಗಿ ಕೂಡ ನೋಡಬಹುದು ಎಂದು ತೇಜು ಒತ್ತಾಯ ಮಾಡಲು ಒಪ್ಪಿದಳು ಜಾನು. ಏನು ಗೊತ್ತಾ ಜಾನು, ಮೂವಿ ಮುಗಿಯೋದು 1 ಗಂಟೆ ಆಗುತ್ತೆ. ಆಮೇಲೆ ಅಲ್ಲೇ ಡಿನ್ನರ್ ಮಾಡಿ ಮಾಲ್ ತಿರ್ಗಾಡ್ಕೊಂಡು ಬರೋಣ. ಇವಾಗ ಮೊದಲು ಏನಾದರೂ ತಿನ್ನೋಕೆ ತಗೊಳ್ಳೋಣ ಎಂದಳು ತೇಜು. ಹಾಂ ತೇಜು, ಬೆಳಗ್ಗೆ ತಿಂಡಿ ತಿನ್ನದೆ ಬಂದಿದ್ದಕ್ಕೆ ಇಷ್ಟು ಬೇಗ ಬಂದಿದ್ದೀವಿ. ಇಲ್ಲ ಅಂದರೆ ಸೆಕೆಂಡ್ ಶೋಗೆ ಹೋಗಬೇಕಿತ್ತು. ಇನ್ನೂ ಅರ್ಧ ಗಂಟೆ ಇದೆ ಅಲ್ವಾ ಮೂವಿ ಶುರುವಾಗೋಕೆ. ಬಾಸ್ ಎಂಟ್ರಿ ಆಗೋಕ್ಕೂ ಮುಂಚೆ ನಾವು ಹೋಗೋಣ ಎಂದಳು ಜಾನು ಉತ್ಸಾಹದಿಂದ. ಇಬ್ಬರು ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋಗಿ ತಿಂಡಿ ಮುಗಿಸಿದ್ರು. ಹೆಚ್ಚೇನೂ ಟ್ರಾಫಿಕ್ ಇರದ ಕಾರಣ ಇನ್ನೊಂದು ಏರಿಯಾದಲ್ಲಿದ್ದ ಯಾವುದೋ ಚಿಕ್ಕ ಮಾಲ್ ಹುಡುಕಿ ಅರ್ಧ ಗಂಟೆಯಲ್ಲಿ ಸಿನಿಮಾ ನೋಡಲು ಕುಳಿತರು ಇಬ್ಬರು. ಪರದೆಯ ಮೇಲೆ ನಾಯಕನ ನಟನ ಎಂಟ್ರಿ ಆಗುತ್ತಿದ್ದಂತೆ ವಿಜಿಲ್, ಚಪ್ಪಾಳೆ ಎಲ್ಲವೂ ಜೋರಾಗಿತ್ತು. ಅದು ತುಸು ಚೀಪ್ ಮಾಲಾಗಿದ್ದರ ಜೊತೆಗೆ ಟಿಕೆಟ್ ಹಣವೂ ಕಡಿಮೆ ಆಗಿದ್ದರಿಂದ ಅಲ್ಲಿ ಜನ ಜಾಸ್ತಿ ಇದ್ರು. ಇವರಿಬ್ಬರು ಸೆಕೆಂಡ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡಿದ್ರು. ಹಾಗಾಗಿ ಶಿಳ್ಳೆ ಚಪ್ಪಾಳೆ ನಡುವೆ ಬೇರೆಯವರ ಮಾತೇನೂ ಕೇಳುತ್ತಿರಲಿಲ್ಲ. ಅದು ಆಗಿನ್ನೂ ಶುರು ಆಗಿದ್ದ ಚಿಕ್ಕ ಮಾಲ್ ಆಗಿದ್ದರಿಂದ ಶಿಳ್ಳೆ ಚಪ್ಪಾಳೆಗೆ ಆಕ್ಷೇಪಣೆ ನೀಡುವರಲಿಲ್ಲ. ಜನಪ್ರಿಯತೆ ಪಡಬೇಕಿದ್ದರಿಂದ ಅವರನ್ನು ತಡೆಯಲು ಇಲ್ಲ ಅಲ್ಲಿನ ಗಾರ್ಡ್ಗಳು. ಶ್ವೇತು, ಈ ಲೋ ಕ್ಲಾಸ್ ಜನಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡು. ಹೀರೋ ಬಂದ ತಕ್ಷಣ ಕುಣಿಯೋದು, ಡಿಗ್ನಿಟಿ ಮೇಂಟೈನ್ ಮಾಡೋದೇ ಗೊತ್ತಿಲ್ಲ ಇವರಿಗೆ. ಯಾಕಾದರೂ ಇಂತಹ ಹೈ ಕ್ಲಾಸ್ ಮಾಲ್ಗೆ ಬರ್ತಾರೋ? ನೀನೊಳ್ಳೆ ಬ್ರೋಗೆ ಹೇಳಿದ್ರಿ ಯಾವುದಾದ್ರೂ ಹೈ ಕ್ಲಾಸ್ ಮಾಲ್ ಸೀಟ್ ಬುಕ್ ಮಾಡ್ತಿದ್ದ ನೋಡು. ಎಂದೂ ಮಾಲಲ್ಲಿ ಮೂವಿ ನೋಡಿಯೇ ಇಲ್ವೇನೋ ಹಾಗಾಡ್ತಿದ್ದಾರೆ ಎಂದಳು ಧನಿ. ಅವಳು ತನ್ನ ಸ್ನೇಹಿತರ ಜೊತೆ ಅದೇ ಮಾಲ್ಗೆ ಬಂದಿದ್ಲು. ಧನಿ, ಸುಮ್ಮನೆ ಇರೆ, ಅವರವರ ಅಭಿಮಾನ ನಮ್ಗೆ ಯಾಕೆ? ಇಲ್ಲಿ ಚಾಟ್ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿಗೆ ಬಂದಿದ್ದು ಎಂದಳು ಅವಳ ಗೆಳತಿ ಶ್ವೇತು. ಅಭಿಮಾನ ಇದ್ದರೆ ಆಚೆ ತೋರಿಸ್ಬೇಕು, ಚಾಟ್ಸ್ಗಾಗಿ ಇವರನ್ನು ಸಹಿಸ್ಕೋಬೇಕಾ? ವೆರಿ ಡಿಸ್ಗಸ್ಟಿಂಗ್ ಎಂದಳು ಮುಖ ಸಿಂಡರಿಸಿಕೊಂಡು. ಸುಮ್ಮನೆ ಇರು, ಅವರೇನಾದರೂ ಮಾಡ್ಕೊಳ್ಳಿ ಎಂದಳು ಶ್ವೇತಾ. ಅವಳ ವಿರುದ್ಧವೂ ಮಾತನಾಡಲಾಗದಲ್ಲ. ಹೀರೋ ಎಂಟ್ರಿ ಮುಗಿದ ಮೇಲೆ ಎಲ್ಲರೂ ಶಾಂತವಾಗಿ ಮೂವಿ ನೋಡುತ್ತಿದ್ರು. ಅರ್ಧ ಗಂಟೆ ಆಗಿತ್ತೇನೋ ಸಿನಿಮಾ ಶುರುವಾಗಿ. ಪರದೆಯ ಮೇಲೆ ರೊಮ್ಯಾಂಟಿಕ್ ಸೀನ್ ಬರುತ್ತಿದ್ದಂತೆ ದನಿಯ ನಡುವ ಯಾರೋ ಮುಟ್ಟಿದಂತಾಗಿತ್ತು. ಶ್ವೇತು, ಸಮ್ವನ್ ಟಚಿಂಗ್ ಮೀ ಎಂದಳು ತೊಟ್ಟಿದ್ದ ಅರ್ಧ ಬಟ್ಟೆಯ ಕೆಳಗೆಳೆದು. ಯಾರೂ ಇಲ್ಲ ಕಡೆ, ರೊಮ್ಯಾಂಟಿಕ್ ಸೀನ್ ಅಲ್ವಾ, ಹಾಗನ್ಸುತ್ತೆ ಎಂದು ಸೀನ್ ಒಳಗೆ ಮುಳುಗಿದ್ಲು ಶ್ವೇತಾ. ಅವಳಂತೂ ಮುಕ್ಕಾಲು ಬಟ್ಟೆ ಹಾಕಿದ್ಲು.
ಆ ಸೀನ್ ಮುಗಿದು ಮತ್ತರ್ಧ ಗಂಟೆಯಲ್ಲಿ ಮತ್ತದೇ ಅನುಭವವಾದಾಗ ಹಿಂಸೆ ಆಗಿತ್ತು ಅವಳಿಗೆ. ಶ್ವೇತು, ನಂಗೆ ಯಾಕೋ ಬೇಕಂತ ಬ್ಯಾಡ್ ಟಚ್ ಮಾಡ್ತಿದ್ದಾರೆ, ಇರು ಟಾರ್ಚ್ ಹಾಕ್ತೀನಿ ಎಂದು ಫೋನ್ ತೆಗೆದು ನೋಡಲು ಯಾರೂ ಇರಲಿಲ್ಲ ಅಲ್ಲಿ. ಫಸ್ಟ್ ಕ್ಲಾಸ್ ಟೇಬಲ್ ಬೆಲೆ ತುಸು ಹೆಚ್ಚಿದ್ರಿಂದ ಅಲ್ಲೊಂದು ಇಲ್ಲೊಂದು ಜನರಿದ್ರು. ನಿನ್ನ ಭ್ರಮೆ ಕಣೆ ದನಿ, ಸುಮ್ಮನೆ ನೋಡು ಎಂದು ಶ್ವೇತ ನೋಡುತ್ತಿರಲು ಆ ಕೈ ಅವಳ ನಡುವ ಬಿಟ್ಟು ಮೇಲೆ ಸರಿಯಿತು. ಇನ್ನೂ ಸಹಿಸದ ಅವಳು ತನ್ನಣ್ಣನಿಗೆ ಕರೆ ಮಾಡಿದ್ಲು. ಇತ್ತ ಮೀಟಿಂಗಲ್ಲಿ ಬಹಳ ಬ್ಯುಸಿಯಾಗಿದ್ದ ರಾಮ್. ವಾವ್ ರಾಮ್, ನಿಮ್ಮ ಪ್ರೆಸೆಂಟೇಷನ್ ನಮಗೆ ತುಂಬ ಇಂಪ್ರೆಸಿವ್ ಅನಿಸ್ತು. ಐ ಆಮ್ ವೆರಿ ಇಂಪ್ರೆಸ್ಡ್ ಎಂದರು ಗೌರವ್ ರಾಮ್ಗೆ ಕೈ ನೀಡಿ. ಥ್ಯಾಂಕ್ ಯು, ಇಟ್ಸ್ ಗುಡ್ ಟು ಹಿಯರ್ ಎಂದ ರಾಮ್ ಗಂಭೀರವಾಗಿ. ರಾಮ್, ಇಲ್ಲಿ ನಿಮ್ಮ ಸೈನ್ ಆದರೆ ಪ್ರಾಜೆಕ್ಟ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗುತ್ತೆ ಎಂದರು ಗೌರವ್. ಯಾ ಅಫ್ಕೋರ್ಸ್ ಎಂದವ ತನ್ನ ಪೆನ್ ತೆಗೆದುಕೊಳ್ಳುವಾಗ ಫೋನ್ ರಿಂಗ್ ಆಯಿತು. ಸೈಲೆಂಟಲ್ಲೇ ಇದ್ರೂ ಪರದೆಯ ಮೇಲೆ ತಂಗಿಯ ಫೋಟೋ ಜೊತೆಗೆ ಹೆಸರು ನೋಡಿದವ ಎಕ್ಸ್ಕ್ಯೂಸ್ ಮೀ ಎಂದು ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡು ಹೇಳು ಪ್ರಿನ್ಸಸ್ ಎಂದ ನಗುತ್ತಾ. ಅವರೆಲ್ಲ ಇಷ್ಟೊತ್ತು ಮೀಟಿಂಗಲ್ಲಿದ್ದವ ಇವನೇನಾ ಎಂದು ನೋಡುತ್ತಿದ್ರು. ಬ್ರೋ ಪ್ಲೀಸ್ ಇಲ್ಲಿಗೆ ಬಾ ಎಂದಳು ಅಳುವ ದನಿಯಲ್ಲಿ. ಏನಾಯ್ತು ಎಂದ ಆತಂಕದಿಂದ. ಬ್ರೋ ಇಲ್ಲಿಗೆ ಬೇಗ ಬಾ, ಲೊಕೇಶನ್ ಕಳಿಸ್ತೀನಿ ಎಂದು ಕರೆ ತುಂಡರಿಸಿದ್ಲು. ನಿಶ್ಚಿತ, ಹ್ಯಾಂಡಲ್ ಇಯರ್ ಎಂದು ತನ್ನ ಪಿಎಗೆ ತಿಳಿಸಿದವ ಲಕ್ಕಿ ಕಮ್ ಫಾಸ್ಟ್ ಎಂದು ಎದುರಿದ್ದವರ ನೋಡಲೂ ಹೋಗದೆ ಅಲ್ಲಿಂದ ಓಡಿದ್ದ. ಡ್ರೈವರ್ ಕಾರ್ ತೆಗೆಯಲು ಬಂದರೆ ಅವನಿಗೆ ಕೈ ಅಡ್ಡ ಇಟ್ಟವ ತಾನೇ ಡ್ರೈವಿಂಗ್ ಸೀಟಲ್ಲಿ ಕುಳಿತು ತಕ್ಷಣ ಅವನ ಪಕ್ಕ ಕುಳಿತ ಲಕ್ಕಿ. ಅವನ 80ರ ವೇಗದಲ್ಲಿ ಹೋಗುತ್ತಿದ್ರೆ ಅವನನ್ನು ಹಿಂಬಾಲಿಸಿದ್ರು ಅವನ ಗಾರ್ಡ್ಗಳು. ದನಿ, ಯಾಕೆ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅವರಿಗೆ ಫೋನ್ ಮಾಡಿದೆ, ಅವರೇನಾದರೂ ಬಂದರೆ ಎಂದಳು ಶ್ವೇತಾ ಭಯದಿಂದ. ಬರಲಿ ಇರು, ಮಾಡಿಸ್ತೀನಿ ಇವರಿಗೆ ಎಂದಳು ಕಣ್ಣೊರೆಸಿಕೊಂಡು. ಅವಳು ಫೋನ್ ಮಾಡಿ 10 ನಿಮಿಷ ಕಳೆದಿತ್ತೇನೋ. ಯಾರೋ ಗಲಾಟೆ ಮಾಡಿದ ಶಬ್ದಕ್ಕೆ ಎಲ್ಲ ಎದ್ದು ನಿಂತರು. ಹೇ ಬಿಡೋ ಎಂದು ಒಂದೇ ಹೊಡೆತಕ್ಕೆ ತಳ್ಳಿದ ತನ್ನ ತಳೆದವನನ್ನ. ಬ್ರೋ ಎಂದು ಓಡಿ ಬಂದಳು ಅಣ್ಣನ ನೋಡಿದ್ದೆ. ಯಾಕಮ್ಮ ಎಂದ ಅವಳ ತಬ್ಬಿ. ಬ್ರೋ ಅದೂ ಎಂದಳು ಕಣ್ತುಂಬಿಕೊಂಡು. ಏನಾಯ್ತು ಪ್ರಿನ್ಸಸ್ ಎಂದ ಗಾಬರಿಯಿಂದ. ಅವಳ ಕಣ್ಣೀರು ನೋಡಿ. ಸಮ್ವನ್ ಮಿಸ್ಬಿಹೇವ್ ವಿತ್ ಮೀ ಎಂದು ಅವಳು ಹೇಳಿದ್ದೆ ಜ್ವಾಲಾಮುಖಿ ಆಗಿದ್ದ ಅವ. ಲಕ್ಕಿ ಕ್ಲೋಸ್ ದ ಡೋರ್, ಸಿನಿಮಾ ನಿಲ್ಲಿಸೋಕೆ ಹೇಳು ಎಂದ ಜೋರಾಗಿ. ತಕ್ಷಣ ಲಕ್ಕಿ ಗಾರ್ಡ್ಸ್ ನೋಡಿದರೆ ಅವರು ಬಾಗಿಲು ಹಾಕಿದ್ರು. ಅಲ್ಲಿ ಗಲಾಟೆ ಕೇಳಿಯೇ ಸಿನಿಮಾ ನಿಂತಿತ್ತು. ಹೂ ದಟ್ ಬಾಸ್ಟರ್ಡ್ ಎಂದ ಜೋರಾಗಿ. ಜಾನು ತೇಜು ಮೊದಲನೇ ಸಾಲಲ್ಲಿ ಕುಳಿತಿದ್ರು. ಅವರಿಗೆ ಬಾಗಿಲ ಬಳಿ ನಿಂತವರಾರೆಂದು ನೋಡಲು ಅದಾಗಲೇ ಎಲ್ಲ ಸುತ್ತುವರೆದು ಅವನ ಮುಖ ಕಾಣಲಿಲ್ಲ. ತೇಜು, ಏನೋ ಗಲಾಟೆ ಆಗೋ ಥರ ಇದೆ ಕಣೆ ಎಂದಳು ಜಾನು ಭಯದಿಂದ. ಹೌದು, ನೋಡೋಣ ಇರು ಎಂದಳು ತೇಜು. ಯಾರವರು ಅಂತ ನೀವೇ ಒಪ್ಕೊಂಡ್ರೆ ಸರಿ ಎಂದ ಜೋರಾಗಿ. ಅವನ ಆರ್ಭಟಕ್ಕೆ ಭಯಗೊಂಡರು ಆ ಇಬ್ಬರು. ಲಕ್ಕಿ, ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡಿದ್ದು ಯಾರ್ಯಾರು ಅವರ ಡೀಟೇಲ್ಸ್ ತಗೊಂಬಾ ಎಂದ ಕೋಪದಿ. ಅವನ ಒಂದು ಕೈ ತಂಗಿಯ ಹಿಡದೆ ಇತ್ತು. ಅವನ ಕೋಪ ನೋಡಿ ಓಡಲು ನೋಡಿದರು ಆ ಇಬ್ಬರು. ಯು ಕಾಂಟ್ ಎಸ್ಕೇಪ್ ಬ್ಲಡಿ ಬಾಸ್ಟರ್ಸ್ ಎಂದವ ಕೈಗೆ ಸಿಕ್ಕಿದ್ದನ್ನು ತೆಗೆದು ಅವರ ಮೇಲೆ ಎಸೆದಿದ್ದ. ತೇಜು, ಇದೇನೇ ಜಗಳ ಆಗ್ತಿದೆ, ನಮ್ಮ 500 ರೂಪಾಯಿ ಹೊಗೆನಾ ಎಂದಳು ಜಾನು. ಹೌದೇ, ಆ ಹೀರೋ ಮುಖ ನೋಡೋಣ ಇರು ಎಂದವಳ ಕೈ ಹಿಡಿದು. ಹೀಗೆ ಎಲ್ಲೆಂದರಲ್ಲಿ ಹೊಡೆದಾಡೋರು ಹೀರೋ ಅಲ್ಲ, ವಿಲನ್ ಕಣೆ, ನಿಲ್ಲು ಸುಮ್ಮನೆ ಎಂದಳು ಜಾನು. ನಿಂತ್ಕೊಳ್ರೋ ಎಂದು ಅರಚಿದ ಬಾಗಿಲಿನಿಂದ ತಪ್ಪಿಸಿಕೊಂಡು ಹೋಗುವವರ ನೋಡಿ. ಅವರು ನಿಲ್ಲದಿದ್ದಾಗ ತಾನೂ ಓಡಿದ. ಜಾನು, ಬಾರೆ ರಿಯಲ್ ಫೈಟ್ ನೋಡೋಣ ಎಂದು ಕರೆದಳು ತೇಜು. ಏಯ್ ಲೂಸು, ಬಾ ಹೋಗೋಣ, ಇಂಥವರ ಸಹವಾಸ ಬೇಡ ಎಂದವಳೆ ಅವಳ ಕೈ ಹಿಡಿದು ನಡೆದಳು. ಇತ್ತ ಪುಂಡರ ಬೆನ್ನ ತುತ್ತಿದವನಿಗೆ ಕೋಪ ನೆತ್ತಿಗೇರಿತು. ತಂಗಿಯ ಮೈ ಮುಟ್ಟಿದವನ ಕೈ ಮುರಿಯದ ಬಿಡನವ. ಅದಿನ್ನೂ ಆಗಷ್ಟೇ ಶುರುವಾಗಿದ್ದ ಮಾಲ್, ಅದರಿಂದ ಹೆಚ್ಚೇನೂ ಜಾಗವಿರಲಿಲ್ಲ. 2 ಹೆಜ್ಜೆ ಓಡಿ ಬಂದವರ ಹಿಡಿದೇ ಬಿಟ್ಟ. ನನ್ನ ಪ್ರಿನ್ಸಸ್ ಮೈ ಮುಟ್ತೀಯನೋ ಎಂದವ ಒಬ್ಬರ ಕೈ ಮುರಿದರೆ ಒಬ್ಬನ ಕಾಲ ಮೇಲೆ ಮಂಡಿ ಊರಿದ್ದ. ಲೇ ಜಾನು, ಅಲ್ಲೇ ಇದ್ದಾರೆ ಕಣೆ, ಆ ಹೀರೋ ಯಾರು ನೋಡೋಣ ಬಾರೆ ಎಂದ ತೇಜು ಕರೆದರು. ಅತ್ತ ನೋಡದೆ, ಇದೇ ಕೈ ಏನೋ ನನ್ನ ತಂಗಿ ಟಚ್ ಮಾಡಿದ್ದು ಎಂದವ ಆ ಪುಂಡನಿಗೆ ಚೇರೆತ್ತಿ ಹೊಡೆಯುವಾಗ ಅವನ ವಾಚ್ ಚೇರಿಗೆ ತಾಗಿ ಕಿತ್ತು ಅಷ್ಟು ದೂರ ಹೋಗಿತ್ತು. ನಿನಗೆ ಶಾಪಿಂಗ್ ಮಾಡಬೇಕಲ್ವಾ, ಬಾ ಹೋಗೋಣ ಎಂದು ಅವಳ ಕೈ ಹಿಡಿದು ನಡೆದಳು ಜಾನು. ಅಗ್ರಜ, ಪೊಲೀಸ್ ಬರ್ತಿದ್ದಾರೆ, ಸಾಕು ಬಿಡು ಎಂದು ಲಕ್ಕಿ ತಡೆಯಲು ಪ್ರಯತ್ನ ಮಾಡಿದ. ಆದರೆ ಬಿಡಲಿಲ್ಲ ಅವನು. ಅಗ್ರಜ, ಏನು ಮಾಡಬೇಡ, ಎಲ್ಲ ವಿಡಿಯೋ ಮಾಡ್ತಿದ್ದಾರೆ ಎಂದರು ಹೊಡೆಯುತ್ತಿದ್ದನವ. ಬ್ರೋ ಸಾಕು ಬನ್ನಿ ಮನೆಗೆ ಹೋಗೋಣ ಎಂದು ತಂಗಿ ಕರೆದಿದ್ದೆ ಅವರ ಬಿಟ್ಟವ ಲಕ್ಕಿ. ಇವರನ್ನ ಪೊಲೀಸ್ಗೆ ಒಪ್ಪಿಸಿ ಬಾ. ಆ್ಯಂಡ್ ಇಷ್ಟು
ಇನ್ಡಿಫಿಷಿಯನ್ಸಿ ಇರೋ ಈ ಮಾಲ್ ಇವತ್ತೇ ಕ್ಲೋಸ್ ಆಗಬೇಕು. ಯಾರಿಗೂ ಸೇಫ್ಟಿ ಇಲ್ಲದ ಮೇಲೆ ಒಂದು ಮಲ್ಟಿಪ್ಲೆಕ್ಸಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದಮೇಲೆ ಇದು ಇರಬಾರ್ದು ಎಂದು ತಂಗಿಯ ಕೈ ಹಿಡಿದು ಈ ವಿಡಿಯೋ ಎಲ್ಲಾದರೂ ಹಾಕ್ಕೊಳ್ಳಿ, ಆದರೆ ನನ್ನ ತಂಗಿ ನೇಮ್ ಬಂದರೆ ಇಲ್ಲಿ ಬಿದ್ದಿರೋ ಜಾಗದಲ್ಲಿ ನೀವಿರ್ತೀರಾ ಎಂದು ವಾರ್ನ್ ಮಾಡಿದ್ದ. ಕೋಟ್ ಕೊಳೆಯಾಗಿತ್ತೆಂದು ತೆಗೆದವ ಫಾರ್ಮಲಲ್ಲಿ ಬರುವಾಗ ಎಲ್ಲರೂ ಅವನನ್ನು ಬಾಯಿ ತೆಗೆದು ನೋಡುತ್ತಿದ್ರು. ಪ್ರಿನ್ಸೆಸ್, ನೀನು ಕೂದಿರು ಎಂದವ ತನ್ನ ವಾಚ್ ನೋಡಿಕೊಂಡು, ನನ್ನ ವಾಚ್ ಮಿಸ್ ಆಗಿದೆ ಎಂದ ಆತಂಕದಿಂದ. ಬ್ರೋ ಇರಲಿ ಬಾ ಎಂದವಳ ಕೈ ತಟ್ಟಿ, ನೀನು ನನ್ನ ಬರ್ತ್ಡೇಗೆ ಕೊಟ್ಟಿರೋ ಗಿಫ್ಟ್, ಇಟ್ಸ್ ಪ್ರೀಶಿಯಸ್ ಫಾರ್ ಮೀ, 5 ನಿಮಿಷ ಬಂದೆ ಎಂದು ಅಲ್ಲಿಂದ ನಡೆದಿದ್ದ. ಆಗಷ್ಟೇ ಮಾಲ್ ಬಿಟ್ಟು ಆಚೆ ಬಂದಿದ್ದ ಜಾನು ತೇಜು ಎತ್ತ ಹೋಗುವುದೆಂದು ನೋಡುತ್ತಿದ್ರು. ಇದೇನೇ ಜಾನು ಎಂದಳು ತೇಜು ಜಾನುವಿನ ಬ್ಯಾಗಲ್ಲಿದ್ದ ವಾಚ್ ನೋಡಿ. ಅಯ್ಯೋ ಯಾರ್ದೋ ತಾಗಿಕೊಂಡು ಬಿದ್ದಿದೆ ಅನಿಸುತ್ತೆ ಎಂದು ವಾಚ್ ತೆಗೆದುಕೊಂಡವಳು, ವಾವ್ ಎಷ್ಟು ಚೆನ್ನಾಗಿದೆ ಎಂದಳು ಅದರಲ್ಲಿ ಅಣ್ಣ ತಂಗಿ ಗೊಂಬೆ ನೋಡಿ. ಅದನ್ನು ತಾನೇ ಖುದ್ದಾಗಿ ಡಿಸೈನ್ ಮಾಡಿಸಿದ್ದಳು ದನಿ. ತೇಜು ನೀನಿಲ್ಲೇ ಇರೋ, ಯಾರದೋ ಕೇಳಿ ಕೊಟ್ಟು ಬರ್ತೀನಿ ಎಂದು ಮರಳಿದ್ದಳು ಅಲ್ಲಿಂದ. ಬೊರೆದೇನೋ ಬಂದೆ, ಆದರೆ ಇದು ಅವರದ್ದೇ ಅಂತ ಹೇಗೆ ತಿಳಿಯುತ್ತೆ ಎಂದು ಯೋಚಿಸುತ್ತಾ ಥಿಯೇಟರ್ ಕಡೆಗೆ ಬರಲು ಆದಾಗಲೇ ಅಲ್ಲಿ ಪೊಲೀಸ್ ಬಂದಿದ್ರು. ಛೆ, ದೊಡ್ಡವರ ಸಮಸ್ಯೆ ಆದರೆ ಎಷ್ಟು ಬೇಗ ಬರ್ತಾರೆ, ಅದೇ ನಾವು ಕಾಲ್ ಮಾಡಿದರೆ 1 ಗಂಟೆ ಆಗಿರೋದು ಎಂದು ಮೂತಿ ಮುರಿದವಳು ಈ ವಾಚ್ ಕಳೆದುಕೊಂಡ ಮಹಾನುಭಾವ ಹುಡುಕ್ತಾ ಇದ್ದಾನೋ ಇಲ್ವೋ ಎಂದು ವಾಚ್ ಕೈಯಲ್ಲಿಡಿದು ಬರುತ್ತಿದ್ಲು. ಎಲ್ಲಿದೆ ಎಲ್ಲಿದೆ ಎಂದು ಕೈ ನೋಡಿಕೊಂಡು ಬರುತ್ತಿದ್ದ ರಾಮ್. ಅದು ತಂಗಿ ಕೊಟ್ಟ ವಾಚ್ ಅನ್ನುವುದು ಬಿಟ್ಟರೆ ಅವನಿಗೆ ವಸ್ತುಗಳ ಮೇಲೆಲ್ಲ ಅಟ್ಯಾಚ್ಮೆಂಟ್ ಇಲ್ಲ. ನನಗೆ ಬೇಕೇ ಬೇಕದು ಎಂದವ ಪೊಲೀಸ್ ಬಳಿ ಬರುತ್ತಿದ್ದ. ಅಲ್ಲಿ ನೋಡಿ ಅವರೇ ರಾಮ್ ಅಂತ, ಸರ್ವಂಶ್ ರಾಮ್. ನಿಮ್ಮ ಮಾಲ್ ಕ್ಲೋಸ್ ಆಗಲಿಲ್ಲ ಅಂದರೆ ಮಿನಿಸ್ಟರ್ ಕಡೆಯಿಂದ ನಮಗೆ ಡಿಸ್ಮಿಸ್ ಆರ್ಡರ್ ಬರುತ್ತೆ ಎಂದರು ಪೊಲೀಸ್ ಅಧಿಕಾರಿ ರಾಮ್ನತ್ತ ಕೈ ತೋರಿ. ನಾನು ಬೇಡ್ಕೋತೀನಿ ಸರ್ ಎಂದು ಅಳುತ್ತಲೇ ಅವನ ಬಳಿ ಬಂದ ಆ ಮಾಲ್ ಓನರ್. ಪಾಪ ಇದ್ದಕ್ಕಿದ್ದಂತೆ ಮಾಲ್ ಮುಚ್ಚು ಎಂದರೆ ಅವನಿಗಾಗುವ ನಷ್ಟ 1-2 ಸಾವಿರವೇ. ಓಹ್, ಯಾರೋ ಹುಡುಕ್ತಾ ಇದ್ದಾರೆ ಅನಿಸುತ್ತೆ, ಸುತ್ತಲೂ ನೋಡ್ತಿದ್ದಾರೆ ಎಂದುಕೊಂಡಳು ಜಾನು ರಾಮ್ ಸುತ್ತಲೂ ನೋಡಿಕೊಂಡು ಬರುತ್ತಿದ್ದದ ಗಮನಿಸಿ. ಆದರೆ ಅವ ತಲೆ ಎತ್ತದ ಕಾರಣ ಅವನ ಮುಖ ಕಾಣಲಿಲ್ಲ ಆಕೆಗೆ. ಹೇ ಮಿಸ್ಟರ್ ಎಂದು ಅವಳು ಕೂಗುವುದಕ್ಕೂ ಅವನು ತಲೆ ಎತ್ತುವುದಕ್ಕೂ ಆ ಓನರ್ ಅವರ ಮಧ್ಯೆ ಬರುವುದಕ್ಕೂ ಸರಿಯಾಗಿತ್ತು. ಅಯ್ಯೋ ಇದು ಮಿಸ್ಟರ್ ಅಲ್ಲ, ಮಾನ್ಸ್ಟರ್ ಎಂದುಕೊಂಡು ಬೇರೆ ಕಡೆಗೆ ನಡೆದಳು ಜಾನು. ಯಾರೋ ಕರೆದ ಹಾಗಿತ್ತು ಎಂದು ಬದಿಗೆ ಸರಿದು ನೋಡಿದವನಿಗೆ ಅವಳು ತೊಟ್ಟ ನೀಲಿ ಬಣ್ಣದ ದುಪ್ಪಟ್ಟ ಜೊತೆಗೆ ಹಾರಿಬಿಟ್ಟಿದ್ದ ನೀಳ ಕೇಶರಾಶಿ ಅಷ್ಟೇ ಕಾಣಿಸಿದ್ದು. ಸರ್ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ, ನಮ್ಮ ಮಾಲ್ ಮುಚ್ಚೋಕೆ ಹೇಳಬೇಡಿ ಎಂದು ಅವನ ಅಡ್ಡಗಟ್ಟಿ ಕೈ ಮುಗಿದ್ರು ಅವರು. ನಾನು ಒಂದ್ಸಾರಿ ಡಿಸೈಡ್ ಮಾಡಿದರೆ ನನ್ನ ಮಾತು ನಾನೇ ಕೇಳೋದಿಲ್ಲ, ಸರ್ಕೋ ಎಂದು ಕೆಂಗಣ್ಣು ಬೀರಿ. ಸರ್ ಇದರಲ್ಲಿ ಲಾಭ ಬರುತ್ತೆ ಅನ್ನೋ ಆಸೆಗೆ ಲಕ್ಷ ಸಾಲ ಮಾಡಿ ಮಾಲ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಸರ್, ಇನ್ನೂ ತಿಂಗಳು ಆಗಿಲ್ಲ, ಒಳ್ಳೆ ಪ್ರಾಫಿಟ್ ಬರ್ತಿದೆ ಸರ್, ಬೇಕಾಗಿದ್ದರೆ ಆಗಿರೋ ತಪ್ಪಿಗೆ ಶಿಕ್ಷೆ ಕೊಡಿ, ಹೀಗೆ ಮಾಡಬೇಡಿ ಸರ್ ಎಂದರು ಅವರು ಬೇಡುತ್ತಾ. ಹೇಳಿದ್ದು ಅರ್ಥ ಆಗಲಿಲ್ವಾ? ನಾನು ಒಂದ್ಸಾರಿ ಹೇಳಿದರೆ ಅದು ಆಗಲೇಬೇಕು ಎಂದ ಕೋಪ ತೋರಿ. ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ಎಂದು ಕಾಲು ಹಿಡಿಯಲು ಬಂದಾಗ ಹಿಂದೆ ಸರಿದವ ಲಕ್ಕಿ ಎಂದಿದ್ದ ಕೋಪದಿಂದ. ತಕ್ಷಣ ಓಡಿ ಬಂದಿದ್ದ ಲಕ್ಕಿ. ಅಗ್ರಜ ಎಂದ ಭಯದಿಂದ. ಇವರನ್ನ ಕರೆದುಕೊಂಡು ಹೋಗು ಎಂದು 1-2 ಹೆಜ್ಜೆ ಮುಂದಿಟ್ಟ. ಇದನ್ನೇ ನಂಬಿಕೊಂಡು ನನ್ನ ಮಗಳ ಮದುವೆ ಮಾಡೋ ಹಣನ ಇಲ್ಲಿ ಹಾಕಿದ್ದೀನಿ ಸರ್, ಹೆಂಡತಿ ಒಡವೆ ಅಡ ಇಟ್ಟಿದ್ದೀನಿ, ಮಗನ ಓದು ಇನ್ನೂ ಮುಗಿದಿಲ್ಲ, ಹೆಂಡತಿಗೆ ಆಪರೇಷನ್ ಆಗಿದೆ ಸರ್, ನೀವೀಗ ಮಾಲ್ ಮುಚ್ಚಿಸಿದರೆ ನಾವು ಬೀದಿಗೆ ಬೀಳ್ತೀವಿ ಸರ್ ಎಂದು ರೋಧಿಸಿದರು ಅವರು. ಮುಂದೆ ಹೋಗುತ್ತಿದ್ದ ಅವನ ಹೆಜ್ಜೆಗಳು ತಟಸ್ಥವಾದವು. ಆಗಿರೋದು ತಪ್ಪು ಒಪ್ಕೋತೀನಿ, ಕ್ಷಮೆ ಕೊಡಿ ಸರ್, ಶಿಕ್ಷೆನೂ ಕೊಡಿ, ಆದರೆ ಇಷ್ಟು ದೊಡ್ಡ ಶಿಕ್ಷೆ ಬೇಡ ಸರ್ ಎಂದರು ಮತ್ತೆ ಅಳುತ್ತಾ. ತಕ್ಷಣ ಹಿಂದೆ ನಡೆದು ಬಂದ ವೇಗವಾಗಿ. ಎಲ್ಲರೂ ಅವನ ಕತೆ ಮುಗಿತು ಎಂದೇ ಅಂದುಕೊಂಡ್ರು. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಎಂದ ಅವರ ದಿಟ್ಟಿಸಿ. 20 ಲಕ್ಷ ಸರ್, ಅದರಲ್ಲಿ 1 ವಾರದಲ್ಲಿ 5 ಲಕ್ಷ ಲಾಭ ಬಂದಿದೆ ಸರ್, ಇನ್ನೂ ಸಾಲ ಇದೆ, ಇಲ್ಲಿರೋ ಪ್ರತಿ ಅಂಗಡಿಯಿಂದನೂ ಹಣ ತಗೊಂಡಿದ್ದೀನಿ, ಅವರೆಲ್ಲ ಹೇಳಿದರೆ ವಾಪಸ್ ಕೊಡೋಕ್ಕೂ ಹಣ ಇಲ್ಲ ಸರ್ ಎಂದರು ಅಳುತ್ತಲೇ. ಲಕ್ಕಿ, ಇವತ್ತೇ ಎಂಜಿನಿಯರ್ ಕರೆದುಕೊಂಡು ಬಂದು ಈ ಬಿಲ್ಡಿಂಗ್ ರೀಡಿಸೈನಿಂಗ್ ಮಾಡಿಸೋ, ಎಲ್ಲ ಶಾಪಿಂಗ್ ಸ್ಟೋರ್, ಚಾಟ್ ಸೆಂಟರ್, ಮಲ್ಟಿಪ್ಲೆಕ್ಸ್ ಎಲ್ಲವೂ ಲಕ್ಸುರಿಯದ್ದೇ ಇರಬೇಕು, ಪ್ರತಿಯೊಂದು ಸಹ ಪರ್ಫೆಕ್ಟ್ ಆಗಿರಬೇಕು, ಇನ್ನೂ 1 ತಿಂಗಳಲ್ಲಿ ಈ ಮಾಲ್ ಬೆಂಗಳೂರಿನ ದಿ ಬೆಸ್ಟ್ ಲಕ್ಸುರಿಯಸ್ ಮಾಲಲ್ಲಿ ಒಂದಾಗಬೇಕು ಎಂದ ಗಂಭೀರವಾಗಿ. ತಕ್ಷಣ ಎಲ್ಲವ ನೋಟ್ ಮಾಡಿಕೊಂಡ ಲಕ್ಷ್ಮಣ್. ಥ್ಯಾಂಕ್ ಯು ಸೋ ಮಚ್ ಸರ್, ಇದರಲ್ಲಿ ಬರೋ ಲಾಭನ ಎಂದು ಆತ ಮಾತನಾಡುವಾಗ, ಶ್, ಈ ರಾಮ್ ಮಾತಾಡಬೇಕಾದ್ರೆ ಬೇರೆಯವರು ಮಾತನಾಡೋದು ನನಗಿಷ್ಟ ಆಗೋದಿಲ್ಲ, ನಾನು ಮಾತನಾಡಿಸಿದಾಗ ಮಾತ್ರ ಮಾತಾಡಬೇಕು ಎಂದು ತುಟಿಯ ಮೇಲೆ ಬೆರಳಿಟ್ಟು ವಾರ್ನ್ ಮಾಡಿದವ. ಇದರಲ್ಲಿ ಬರೋ ಲಾಭದಲ್ಲಿ 20% ನಿಂಗೆ, 80% ಈ ರಾಮ್ ಅಕೌಂಟಿಗೆ ಬರುತ್ತೆ. ಅಕೌಂಟ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡೋಕೆ ನನ್ನ ಕಂಪನಿಯಿಂದಾನೇ ನಾನೇ ಒಬ್ಬರನ್ನು ಕಳಿಸ್ತೀನಿ. ಲಕ್ಕಿ, ಇದೆಲ್ಲ ಮುಗಿಸಿ ಅಗ್ರಿಮೆಂಟ್ ಸಹಿ ಮಾಡಿಸ್ಕೊಂಡು ಬಾ ಎಂದ ರಾಮ್. ಮತ್ತೆ ಮುಂದೆ ಹೋಗಬೇಕು
ಮೋಸ ಸರ್ ಇದು ಎಂದನಾತ. ಇನ್ನು ಕೇಳಬೇಕೇ ಅವನ ಕೋಪವ. ಏನೋ ಮೋಸ? ಯಾವುದು ಮೋಸ? ನನಗೆ ಬರೋ ಲಾಭದಲ್ಲಿ 20% ಅಂದರೆ ಎಷ್ಟು ಅಂತ ಅಂದ್ಕೊಂಡಿದೀಯಾ? ಮಿನಿಮಮ್ 10 ಲ್ಯಾಕ್ ಮಂತ್ಲಿ ಆಗುತ್ತೆ. ನಿನ್ಗಿವಾಗ ಬರ್ತಿರೋ ಆದಾಯದ 2ರಷ್ಟು. ಬೇಡಿಕೊಂಡೆ ಅಂತ ಕನ್ಸನ್ನು ತೋರಿಸಿದ್ರೆ ಮೋಸನಾ? ಲಕ್ಕಿ, ಮೇಕ್ ಇಟ್ 10% ಎಂದವ ಮತ್ತಲ್ಲಿ ನಿಲ್ಲದೆ ತನ್ನ ವಾಚ್ ಹುಡುಕಿ ಹೊರಟ. ಅಯ್ಯೋ, ಇದನ್ನು ಕಳೆದುಕೊಂಡು ಪಾಪ ಬೇಜಾರಾಗಿರ್ತಾರೆ ಅಂತ ನಾನು ಹುಡುಕಿ ಬಂದರೆ ಇದನ್ನು ಕಳೆದುಕೊಂಡವರು ಹುಡುಕಿ ಬರ್ತಾನೆ ಇಲ್ಲ ಎಂದು 5 ನಿಮಿಷ ನೋಡಿದ ಬಳು, ಅಣ್ಣ, ಇಲ್ಲಿ ಯಾರಾದರೂ ವಾಚ್ ಕಳ್ಕೊಂಡಿದ್ದಾರಾ? ಕೇಳ್ಕೊಂಡು ಬಂದಿದ್ರಾ ಎಂದಳು ಅಲ್ಲೇ ಒಬ್ಬ ಶಾಪ್ ಓನರ್ ಬಳಿ. ಇಲ್ಲಮ್ಮ, ಯಾರೂ ಬಂದಿಲ್ಲ ಎಂದನವ. ಅಣ್ಣ, ಯಾರಾದರೂ ಬಂದರೆ ಅವರ ನಂಬರ್ ಇಸ್ಕೊಂಡಿರಿ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಎಂದು ನಡೆಯುವಾಗ ಮಿಸ್ ಎಂದು ಕರೆದರು ಯಾರೋ. ತಕ್ಷಣ ಹಿಂದೆ ತಿರುಗಿ ನೋಡಲು ಆ ವಾಚ್ ನಂದೆ ಎಂದನೊಬ್ಬ ಅವರ ಬಳಿ ಬಂದು. ಓಹ್ ಹೌದಾ, ನಿಮ್ಮದೇನಾ? ರೆಡ್ ಕಲರ್ ಬೆಲ್ಟ್ ಸ್ಮಾರ್ಟ್ ವಾಚ್ ಅಲ್ವಾ ಎಂದಳು ಅವರ ಬಳಿ ಬಂದು. ಹಾಂ ಹೌದು ಹೌದು ಎಂದನವ ಹಲ್ಕಿರಿದು. ಅಣ್ಣ, ಇಲ್ಲೇ ರೀ, ನನ್ನ ಫ್ರೆಂಡ್ ಬಳಿ ಇದೆ, ಇಸ್ಕೊಂಡು ಬರ್ತೀನಿ ಎಂದು ಅಲ್ಲಿಂದ ನಡೆದಳು. ಯಪ್ಪ, ಯಾರ್ದೋ ಒಬ್ಬರ ವಸ್ತು ಬಿಟಿಯಾಗಿ ಸಿಗುತ್ತೆ ಅಂದರೆ ಹೇಗೆ ಬರ್ತಾರೆ? ಇದು ಯಾರದು ಅಂತ ಕಂಡು ಹಿಡಿಯೋಕ್ಕೆ ನಾನೇನು ಮಾಡಲಿ? ನೋಡೋಕೆ 50,000ಕ್ಕಿಂತ ಮೇಲೆ ಇರೋ ವಾಚ್ ಥರ ಕಂಡಿದ್ದಕ್ಕೆ ಹುಡುಕಿದೆ. ಯಾರಾದರೂ ಹುಡುಕಿ ಬರೋವರೆಗೂ ನನ್ನ ಬಳಿನೇ ಇರಲಿ, ಎಷ್ಟು ಚೆನ್ನಾಗಿದೆ ಎಂದು ಅದನ್ನು ತೆಗೆದುಕೊಂಡು ನಡೆದಳು ಜಾನು. ಏನೇ ಜಾನು, ಕೊಟ್ಟು ಬಂದ್ಯಾ ಎಂದಳು ತೇಜು ಪೆಚ್ಚು ಮರೆ ಹಾಕಿ ಬಂದವಳ ನೋಡಿ. ಇಲ್ಲ ಕಡೆ, ಇದು ಯಾರದು ಅಂತ ಗೊತ್ತಾಗಲಿಲ್ಲ, ತುಂಬ ಕಾಸ್ಟ್ಲಿ ವಾಚ್, ಯಾರಾದರೂ ಕೇಳಿದರೆ ಕೊಡ್ತೀನಿ, ನಾನೇ ಹೋಗಿ ಕೇಳಿದರೆ ಇದರ ಮೇಲೆ ಆಸೆನೇ ನಂದೇ ಅದು ಅಂದು ಬಿಡ್ತಾರೆ. ಈಗಷ್ಟೇ ಒಬ್ಬರು ಹೇಳಿದರು, ಅದಕ್ಕೆ ನನ್ನ ಬಳಿನೇ ಇರಲಿ ಅಂತ ಬಂದ್ಬಿಟ್ಟೆ ಎಂದಳು ಪೆಚ್ಚಾಗೆ. ಸರಿ ಬಾ, ಇದರಲ್ಲಿ ದಿನ ಆಗುತ್ತೆ, 500 ರೂಪಾಯಿ ಹೊಗೆ ಆಗಿದೆ, ಇನ್ನೂ ಶಾಪಿಂಗ್ ಇದೆ ಎಂದಳು ತೇಜು. ಅಯ್ಯೋ ಹೌದು ಕಣೆ, ಅಣ್ಣಂದು ನಾಡಿದ್ದು ಬರ್ತಡೆ, ಅದಕ್ಕೂ ಶಾಪಿಂಗ್ ಇದೆ, ಮರೆತೇ ಬಿಟ್ಟಿದ್ದೆ ಎಂದಳು ಜಾನು ನೆನಪಿಸಿಕೊಂಡು. ಮತ್ತೆ ಬಾ, ಆ ಮಿಸ್ಟರ್ ವಾಚ್ ನೋಡೋಣಂತೆ ಆಮೇಲೆ ಎಂದಳು. ಗೆಳತಿಯರು ಅಲ್ಲಿಂದ ಶಾಪಿಂಗ್ ಮಾಲ್ ಕಡೆಗೆ ಪಯಣ ಬೆಳೆಸಿದ್ರು. ಲೇ, ನನ್ನ ಬಳಿ ಒಂದು ಪ್ಲಾನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕೆ ನಾವೆಲ್ಲೋ ಹೋಗಬೇಕು. ಶಾಪಿಂಗ್ ಮಾಡಿದ್ಮೇಲೆ ಅಲ್ಲಿಗೆ ಹೋಗೋಣ ಎಂದಳು ಜಾನು ಏನೋ ನೆನೆದು. ಸರಿ ಹೋಗೋಣ ಎಂದಾಗ ಇಬ್ಬರು ನಗುತ್ತಾ ಶಾಪಿಂಗಲ್ಲಿ ತೊಡಗಿದ್ರು. ಇಲ್ಲಿ ಸಿ ಮೇಂಟೈನ್ ಮಾಡೋರು ಯಾರು ಎಂದರ ವಾಚ್ ಸಿಗದೆ ಹೋದಾಗ ಓನರ್ ಬಳಿ ಬಂದು. ಅದಕ್ಕೆ ಅಂತಾನೆ ಸಪ್ರೇಟ್ ಕೆಲಸಗಾರರ ಇಟ್ಟಿಲ್ಲ ಸರ್, ಇರೋದು 4 ಕ್ಯಾಮ್ರಾ ಎಂದನವ ಭಯ ಪಡುತ್ತಾ. ಡ್ಯಾಮಿಡ್, ಮಲ್ಟಿಪ್ಲೆಕ್ಸ್ ಬಳಿ ಕ್ಯಾಮ್ರಾ ಇಲ್ವಾ ಎಂದಾಗ ತಲೆ ತಗ್ಗಿಸಿದವನ ಕೊರಳ ಪಟ್ಟಿ ಹಿಡಿದು, ನನ್ನ ವಾಚ್ ಮಿಸ್ ಆಗಿದೆ, ಡು ಯು ನೋ ಹೌ ಮಚ್ ಕಾಸ್ಟ್ ಇಟ್ ಈಸ್? ಮೋರ್ ದೆನ್ 10 ಲ್ಯಾಕ್ ಎಂದಾಗ ಸುತ್ತ ಇದ್ದವರೆಲ್ಲ ಬಾಯಿ ತೆಗೆದರು. ಅದಕ್ಕೂ ಹೆಚ್ಚಾಗಿ ಆ ವಾಚ್ ನನ್ನ ತಂಗಿ ಕೊಡಿಸಿದ್ದು, ಸರ್ಚ್ ಫಾರ್ ಇಟ್ ಎಂದಾಗ ಎಲ್ಲ ಹುಡುಕತೊಡಗಿದ್ರು. ಅಗ್ರಜ, ನೋಡಲಿ, ಆ ಮೂಲೆಯಲ್ಲಿ ಸಿ ಇದೆ, ಅಲ್ಲಿಂದ ನೀನು ಆಚೆ ಬಂದಿದ್ದು ಕ್ಯಾಪ್ಚರ್ ಆಗಿದ್ರೆ ಸಿಗುತ್ತೆ ಅನಿಸುತ್ತೆ, ಒಳಗೆ ಮಿಸ್ ಆಗಿದ್ರೆ ಅಲ್ಲಿ ಹುಡುಗರು ಹುಡುಕ್ತಾರೆ ಎಂದಾಗ ತಲೆ ಆಡಿಸಿದವ. ಅದರ ಫುಟೇಜ್ ತೆಗೆದುಕೊಂಡು ಬಾ, ನೀವೆಲ್ಲ ಥಿಯೇಟರ್ ಒಳಗೆ ಹುಡುಕಿ ಎಂದವ ಕಾರ್ ಬಳಿಯೇ ಕೈ ಕಟ್ಟಿ ನಿಂತ. ಬ್ರೋ, ನೆಕ್ಸ್ಟ್ ಬರ್ತಡೆಗೆ ಆ ಥರದ್ದೇ ತರ್ತೀನಿ ಕಣೋ, ಆಗಲೇ ಲೇಟ್ ಆಗಿದ್ದೆ, ಆಫೀಸ್ಗೆ ಹೋಗಲ್ವಾ ಎಂದಳು ದನಿ. ಪ್ರಿನ್ಸಸ್, ಪ್ರಾಜೆಕ್ಟ್ ಬೇಕಿದ್ರೆ ಮತ್ತೆ ಸಿಗುತ್ತೆ, ಆ ವಾಚ್ ನನಗೆ ಬಹಳ ಮುಖ್ಯ, ನೀನು ರೆಸ್ಟ್ ಮಾಡು ಎಂದು ಗಂಭೀರವಾಗಿ ನುಡಿದವ. ಅಲ್ಲಿಗೆ ಜ್ಯೂಸ್ ತರಿಸಿಕೊಟ್ಟಿದ್ದ ಅವಳಿಗೆ ಮತ್ತೇನು ಹೇಳದೆ ಕುಳಿತಳು ದನಿ. ಅಗ್ರಜ, ಇಲ್ಲಿ ನೋಡಿ ಇವತ್ತಿನ ಫುಟೇಜ್ ಎಂದು ಟ್ಯಾಬ್ ಹಿಡಿದು ಬಂದ ಲಕ್ಕಿ. ಜಸ್ಟ್ ಫಾರ್ವರ್ಡ್ ಮಾಡು, ನನ್ನ ಮಾಲ್ಗೆ ಎಂಟ್ರಿ ಆಗಿರೋದಷ್ಟೇ ತೋರಿಸು ಎಂದ ಜೇಬಿನೊಳಗೆ ಕೈ ತೋರಿಸಿ. ಓಕೆ ಅಗ್ರಜ ಎಂದವ ಬೇಗ ಬೇಗ ಫಾರ್ವರ್ಡ್ ಮಾಡಿದ. ಏ ಲಕ್ಕಿ, ಸ್ಟಾಪ್ ದೇರ್ ಎಂದ ವಿಡಿಯೋ ಓಡುವಾಗ ತಕ್ಷಣ ಪಾಸ್ ಮಾಡಿದ ಲಕ್ಕಿ. ನೋಡು ಅಲ್ಲಿ, ನನ್ನ ವಾಚ್ ಕಿತ್ತುಕೊಂಡು ಆ ಹುಡುಗಿ ಬ್ಯಾಗ್ನಲ್ಲಿ ಬಿದ್ದಿದೆ ಎಂದ ಕೈ ತೋರಿ. ಇವನು ಅವರಿಬ್ಬರಿಗೂ ಹೊಡೆಯುವಾಗ ಜಾನು ಅವರತ್ತಲೇ ನೋಡುತ್ತಾ ಬರುತ್ತಿದ್ದ ಕಾರಣ ಅದರಲ್ಲಿ ಮುಖ ಕಾಣಲಿಲ್ಲ. ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿನದು ಅಲ್ಲಿರಲಿಲ್ಲ. ಡ್ಯಾಮಿಡ್, ಆ ಹುಡುಗಿ ನೋಡಿಕೊಂಡೇ ಇಲ್ಲ, ಅವಳ ಮುಖನೂ ಕಾಣ್ತಿಲ್ಲ ಎಂದ ಕಾರಿನ ಬ್ಯಾನೆಟ್ಗೆ ಕೈಗುದ್ದಿ. ಬ್ರೋ, ಲೆಟ್ ಇಟ್ ಬಿ, ಅವಳು ನೋಡಿಕೊಂಡ್ರೂ ತಂದು ಕೊಡಲ್ಲ, ಆ ಡ್ರೆಸ್ ಸೆನ್ಸ್ ನೋಡಿದರೆ ಶೀಸ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ವಾಚ್ ಸಿಕ್ಕರೆ ಅದೇ ಪುಣ್ಯ ಅನ್ಕೋತಾರೆ, ಬನ್ನಿ ನೀವು ಸುಮ್ಮನೆ ಟೆನ್ಸ್ ಆಗ್ತಿದ್ದೀರಾ ಎಂದಳು ದನಿ. ಪ್ರಿನ್ಸಸ್ ಎಂದವ ಅವಳ ನೋಡಿ. ನಿನಗಾಗಿ ಇದನ್ನು ಬಿಟ್ಟು ಬಿಡ್ತೀನಿ ಎಂದವ ಲಕ್ಕಿ ಕಡೆಗೆ ತಿರುಗಿ ಕಣ್ಸನ್ನೆ ಮಾಡಿದ. ಲಕ್ಕಿ, ನೀನು ಇಲ್ಲಿನ ಪ್ರೊಸೀಜರ್ ನೋಡ್ಕೋ ಎಂದು ತಂಗಿಯ ಪಕ್ಕ ಕುಳಿತ. ಬ್ರೋ, ನೀನೇನೋ ಡ್ರೈವರ್ ಅಲ್ಲ, ಹಿಂದೆ ಕೂರೋಣ ಬಾ ಎಂದು ಅವನ ಕೈ ಹಿಡಿದಳು. ಈ ನನ್ನ ರಾಜಕುಮಾರಿಗೆ ನಾನೇ ಡ್ರೈವರ್, ನಾನೇ ಸರ್ವೆಂಟ್ ಎಂದು ನಕಬ ಕಾರ್ ಚಲಾಯಿಸಿದರೆ ಅವನ ಕೈ ಹಿಡಿದು ಐ ಆಮ್ ವೆರಿ ಲಕ್ಕಿ ಎಂದು ನಕ್ಕಳು. ಇಬ್ಬರು ಮನೆಯ ತಲುಪಲು, ಪ್ರಿನ್ಸಸ್ ನೀ ಹೋಗಿರು, ಬರ್ತೀನಿ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದವ ಅವಳ ಹಣೆಗೆ ತುಟಿ ಸೋಕಿಸಿ
ಬಾಯ್ ಎಂದ. ಅವನ ಮುತ್ತಿಗೆ ಪ್ರತಿ ಮುತ್ತು ಕೊಟ್ಟವಳು, ಐ ನೋ ಬ್ರೋ, ನೀನು ಯಾವ ವಿಷಯವನ್ನು ಸುಲಭವಾಗಿ ಬಿಡೋದಿಲ್ಲ ಅಂತ, ಬಟ್ ನೀನು ಹುಷಾರು ಎಂದವಳು ಒಳಗೆ ನಡೆದರೆ ಕಾರ್ ಎತ್ತಲು ಸಾಗಿತ್ತು. ಜಾನು, ತೇಜು ಇಬ್ಬರು ತಮಗಿಷ್ಟದ ಬಟ್ಟೆ ಆಕ್ಸೆಸರೀಸ್ ತೆಗೆದುಕೊಂಡಿದ್ರು. ಜಾನು, ನಿಮ್ಮ ಅಣ್ಣನಿಗೆ ಗಿಫ್ಟ್ ಪರ್ಚೇಸ್ ಮುಗಿದಿಲ್ವಾ ಇನ್ನೂ ಎಂದಳು ತೇಜು ಸಾಕಾಗಿ ಹೋಗಿ. ಇಲ್ಲ ಕಣೆ, ಅವನಿಗೆ ಸೂಟ್ ಆಗೋ ಕಲರ್ ಯಾವುದೂ ಇಲ್ಲಿ ಕಾಣ್ತಾನೆ ಇಲ್ಲ ಎಂದಳು ಪೆಚ್ಚು ಮುಖ ಮಾಡಿ. ರ್ಯಾಕ್ನಲ್ಲಿ ಗಿಣಿ ಹಸಿರು ಬಣ್ಣದ ಶರ್ಟ್ ಒಂದು ಕಾಣಲು, ಅದು ತೋರಿಸಿ ಎಂದಳು ಅತ್ತ ಬೆರಳು ಮಾಡಿ. ಅದನ್ನು ತೆಗೆದು ಅವಳಿಗೆ ಕೊಟ್ಟರು. ವಾವ್, ಇಟ್ಸ್ ಜಸ್ಟ್ ಪರ್ಫೆಕ್ಟ್ ಫಾರ್ ಹಿಮ್ ಎಂದು ನೋಡುತ್ತಿದ್ದವಳ ತನ್ನ ಮೇಲೆ ಹಾಕಿಕೊಂಡು, ನಾನು ಹೆಲ್ಪ್ ಮಾಡ್ಲಾ ಜಾನು, ನನ್ನ ಸ್ವೀಟ್ ಜಾಮೂನು ಎಂಬ ಧ್ವನಿಗೆ ಕಣ್ಮುಚ್ಚಿ ತನ್ನ ಕ್ರೋಪ ನಿಗ್ರಹ ಮಾಡಿಕೊಂಡವಳು, ಅತ್ತೆ ಹೇಳಿದ್ರಾ ಎಂದಳು ತಿರುಗಿ ನೋಡಿ. ಎಸ್ ಮೈ ಅತ್ತೆ ಮಗಳೇ, ನನ್ನ ಉಡುಬಿ ನಾನಿರೋ ಪ್ಲೇಸ್ಗೆ ಬರ್ತಿದ್ದಾಳೆ, ಅವಳಿಗೆ ಉಪಚಾರ ಮಾಡಿ ಕಳುಹಿಸುವಂತ ನನ್ನಮ್ಮ ಬುದ್ಧಿವಾದ ಹೇಳಿದರು ಎಂದು ನಗುತ್ತಾ ಅವಳ ಬಳಿ ಬಂದನಾತ. ಲಡ್ಡು, ದೂರ ಇರು ಎಂದಳು ಅವನು ಬಳಿ ಬಂದದು ನೋಡಿ. ರಮಣ್ ಹಿಯರ್, ರಮಣ್ ಗ್ರೂಪ್ ಆಫ್ ಕಂಪನಿ CEO, ನನಗೆ ಲಡ್ಡು ಮೈಸೂರು ಪಾಕು ಅಂತ ಕರೆದ್ರೆ ಸರಿ ಇರಲ್ಲ ಎಂದ ಅವ ಕೋಪದಿಂದ. ಅವನೇ ಜಾನುವಿನ ಅತ್ತೆ ಕಲ್ಯಾಣಿಯವರ ಮಗ ರಮಣ್. ಹಳ್ಳಿ ಜೀವನಕ್ಕೆ ಮೂಗು ಮುರಿದು ಸಣ್ಣ ವಯಸ್ಸಿನಿಂದಲೂ ಸಿಟಿಯಲ್ಲೇ ಉಳಿದವ. ತಾನು ಅಲ್ಲೇ ಓದಿ ಅಲ್ಲೇ ಕಂಪನಿ ಕಟ್ಟಿದ. ನೋಡಲು ಸುಮಾರು 5.5 ಅಡಿ ಎತ್ತರ, ಕಟ್ಟುಮಸ್ತಾದ ದೇಹ, ತುಸು ಉದ್ದ ಬಿಟ್ಟಿರುವ ಕೂದಲು, ಮುಖದಲ್ಲಿ ರಾರಾಜಿಸುವ ಮೀಸೆ, ಟ್ರಿಮ್ ಮಾಡಿರುವ ಗಡ್ಡ, 1-2 ಬಟನ್ ತೆರೆದ ಶರ್ಟ್ ನೋಡಿದರೆ ಕಾಣುವ ಹರವಾದ ಎದೆ. ಅವನ ಡ್ರೆಸ್ಸಿಂಗ್ ಸೆನ್ಸ್ ಹೇಳುತ್ತದೆ ಅವನು ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ ಎಂದು. ಮತ್ತೆ ನಾನು ಜಾಮೂನು ರಸಗುಲ್ಲ ಅಲ್ಲ, ಜಾಹ್ನವಿ ಜಯಂತ್ ಎಂದಳು ತಾನು ಕಡಿಮೆ ಇಲ್ಲದಂತೆ. ಆಯಿತು ಬಿಡು, ಇಷ್ಟೋ ಶಾಪಿಂಗ್ ಮಾಡಿದ್ದು ಆಗಿದ್ರೆ ನಿನ್ನ ಜೊತೆ ಇರೋ ಖರಾಬ್ ಪೀಸ್ನ ಬಸ್ ಹತ್ತಿಸಿಬಿಡು, ನಾವಿಬ್ಬರು ಸುತ್ತಾಡಿ ಬರೋಣ, ಹಾಗೆ ಇವತ್ತು ನನ್ನ ಮನೆಯಲ್ಲಿ ಇದ್ದು ಹೋಗುವಂತೆ ಎಂದು ಪಕ್ಕದಲ್ಲಿದ್ದ ತೇಜುವನ್ನು ನೋಡಿ. ತೇಜುವಿನ ಮುಖ ಪೆಚ್ಚಾಯಿತು. ನೋಡು ರಮಣ್, ಇವಳು ನನ್ನ ಬೆಸ್ಟ್ ಫ್ರೆಂಡ್, ನಾನು ಕರೆದಿದ್ದಕ್ಕೆ ಅವಳು ಬಂದಿರೋದು, ಅವಳ ಬಗ್ಗೆ ಏನಾದರೂ ಅಂದರೆ ಸರಿ ಇರಲ್ಲ, ನೋಡೋದಕ್ಕೆ ಅಷ್ಟು ಚಂದವಿದ್ರೆ ಸಾಲದು ಎಂದಳು ತೇಜುವಿನ ಕೈ ಹಿಡಿದು. ಆಯಿತು ಮಹಾರಾಣಿಯವರೇ, ಬನ್ನಿ ನಾವಿಬ್ಬರು ಏಕಾಂತದಲ್ಲಿ ಮಾತನಾಡೋಣ, ಈ ನಿಮ್ಮ ಸ್ನೇಹಿತೆಯನ್ನು ಗೌರವದೊಂದಿಗೆ ಕಳುಹಿಸಿಕೊಡಿ ಎಂದು ಅವನು ನಾಟಕೀಯವಾಗಿ ನುಡಿದಾಗ ಜೋರಾಗಿ ನಕ್ಕು ಬಿಟ್ಟಳು ಜಾನು. ಲಡ್ಡು, ನೀನು ಚೇಂಜೇ ಆಗಿಲ್ಲ ಎಂದಳು ಅವನ ಭುಜಕ್ಕೆ ಹೊಡೆದು. ಜಾನು, ನೀನು ಅಷ್ಟೆ ಎಂದವ ತಾನು ನಕ್ಕಾಗ, ನೀವಿಬ್ಬರು ಕಾಲೆಳೆದುಕೊಂಡು ತಮಾಷೆ ಮಾಡ್ಕೊಳ್ಳಿ, ಅದು ಬಿಟ್ಟು ನನ್ನ ಯಾಕೆ ಮಧ್ಯೆ ತರ್ತೀರಾ ಎಂದಳು ತೇಜು ಕೋಪ ತೋರಿ. ಯಾಕೆಂದ್ರೆ ನಮ್ಮಿಬ್ಬರ ಮಧ್ಯೆ ಇರೋಳು ನೀನೆ ಎಂದ ರಮಣ್. ಜಾನು, ನಾನು ಹೋಗ್ತೀನಿ ಬಾಯ್, ನೀನು ನಿನ್ನ ರಮಣ್ ಜೊತೆಗೆ ತಿರುಗಿ ಬಾ ಎಂದು ತೇಜು ಕೋಪದಿ ಹೋಗಲು ನೋಡಿದಾಗ, ತೇಜು ನಿಲ್ಲು ಎಂದು ಅವಳ ಕೈ ಹಿಡಿದು, ಲಡ್ಡು, ಇನ್ನೊಮ್ಮೆ ಬಂದಾಗ ನಿನ್ನ ಮನೆಗೆ ಬರ್ತೀನಿ, ಆದರೆ ಇವಾಗ ಎಮರ್ಜೆನ್ಸಿ ಇದೆ, ನಾಡಿದ್ದು ಅಣ್ಣನ ಬರ್ತಡೇ ಅಲ್ವಾ, ನೀನು ಬಾ, ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಎಂದಾಗ ಪೆಚ್ಚಾದವ. ನೋ ಜಾನು, ಐ ಹ್ಯಾವ್ ಸಮ್ ಇಂಪಾರ್ಟೆಂಟ್ ಮೀಟಿಂಗ್ಸ್, ನಾಡಿದ್ದು ಫಾರಿನಿಂದ ಕ್ಲೈಂಟ್ಸ್ ಬರ್ತಿದ್ದಾರೆ ಎಂದಾಗ ನಕ್ಕವಳು. ಓಕೆ, ಹಬ್ಬಕ್ಕಾದರೂ ಬಾ, ಬಾಯ್ ಎಂದಳು ನಗುಮೊಗದೆ. ಟ್ರೈ ಮಾಡ್ತೀನಿ ಎಂದು ನಕ್ಕವ ಅವಳಿಗೆ ಬಾ ಹೇಳಿದ್ದ. ನಾನಲ್ಲಿಗೆ ಬರೋದಿಲ್ಲ, ನೀನೇ ಇಲ್ಲಿಗೆ ಬಂದು ಸೆಟಲ್ ಆಗಬೇಕು ಎಂದು ವ್ಯಂಗ್ಯವಾಗಿ ನಕ್ಕವನ ಮನದಲ್ಲಿ ಇದ್ದದ್ದು ಅವಳ ಮೇಲೆ ವ್ಯಾಮೋಹವಷ್ಟೆ. ಮನೆಯಿಂದ ಹೊರಟ ರಾಮನ ಕಾರು ನಿಂತದ್ದು ಒಂದು ಪಬ್ನ ಎದುರು. ವೇಟರ್ ಎಂದವ ಕರೆದ ತಕ್ಷಣ ಓಡಿ ಬಂದಿದ್ದ ಅವನ ರೆಗ್ಯುಲರ್ ಸರ್ವರ್ ಅವನ ಮುಂದೆ ಯಾವುದೋ ದುಬಾರಿ ಡ್ರಿಂಕ್ನ ಹೇಳಿದ ತಕ್ಷಣ ಅವನ ಎದುರಿಗಿತ್ತು ಬಾಟಲ್. ಪ್ರತಿ ಬಾರಿಯೂ ಯೋಚಿಸಿ ಆರ್ಡರ್ ಮಾಡುತ್ತಿದ್ದಾನವ. ಎಷ್ಟು ಕುಡಿದರೂ ತಲೆಗೆ ಹತ್ತಬಾರದು, ಜೊತೆಗೆ ತನ್ನ ತಂಗಿಗೆ ತಿಳಿಯಬಾರದು ಎಂಬುದು ಇವನ ಉದ್ದೇಶ. ನೋ ಸರ್ವ್ ಮಾಡಬೇಡ, ನಾನೇ ತಗೋತೀನಿ ಎಂದವ ಗ್ಲಾಸ್ ಕೊಟ್ಟು ಕಳಿಸಿದ. ತಾನೇ ಕುಡಿಯುತ್ತಿದ್ದ. ಅಣ್ಣ, ತುಂಬ ಕಾಸ್ಟ್ಲಿ ಬೇಡ, ಜಸ್ಟ್ 500-600 ಆಗೋ ಬಾಟಲ್ ಕೊಡಿ ಎಂದದನಿಗೆ ಎಲ್ಲ ಅತ್ತ ನೋಡಲು ಚೂಡಿದಾರ ಉಟ್ಟ ಹೆಣ್ಣೊಬ್ಬಳು ನಿಂತಿದ್ಲು. ತಗೊಳ್ಳಮ್ಮ ಇದು ಎಂದು ಕೊಟ್ಟ ಅವನು. ಆಗಲೇ ರಾಮಗನ ಗಮನ ಅತ್ತ ಹೋಗಿದ್ದು. ಈಗಲೂ ಮುಖ ಕಾಣಲಿಲ್ಲ ಅವನಿಗೆ ಬೆನ್ನು ಮಾಡಿ ನಿಂತಿದ್ಲು ಅದೇ ನೀಲಿ ದುಪ್ಪಟ್ಟದ ಹುಡುಗಿ ಎಂದು ತಲೆ ಕೊಡಿದುಕೊಂಡವ. ಬೆಳಗ್ಗೆ ಮಾಲು, ಮಧ್ಯಾಹ್ನ ಪಬ್ಬು, ನೋಡೋಕೆ ಚೂಡಿದಾರು ಹಾಕೋದು ಫಾರಿನ್ ಬ್ರಾಂಡು ಎಂದು ತೊದಲುತ್ತಾ ಬಡಬಡಿಸಿದ. ಜಾನು, ಈ ಜಾಗಕ್ಕೆಲ್ಲ ಬರೋದು ಬೇಡ ಅಂದೆ, ನೀನು ಕೇಳಲಿಲ್ಲ, ಈಗ ನೋಡು ಎಲ್ಲ ಹೇಗೆ ನೋಡ್ತಿದ್ದಾರೆ ಎಂದಳು ತೇಜು. ಅಯ್ಯೋ, ಬಾರ್ ಅಂದರೆ ಜನ ಇರ್ತಾರೆ ಅಂತ ಪಬ್ಗೆ ಬಂದರೆ ಇಲ್ಲೂ ಹಾಗೆ ನೋಡ್ತಾರೆ ಅಲ್ವೇ, ನಾನು ಈ ಬಾಟಲ್ ಆನ್ಲೈನಲ್ಲೇ ನೋಡಿದ್ದು, ಇದಾದರೆ ಪ್ಯಾಕ್ ಮಾಡಿಸೋಕೆ ಚೆನ್ನಾಗಿದೆ ಎಂದವಳು ಇನ್ನೇನು ಆಚೆ ಹೋಗಬೇಕು. ಬಾ ಬೇಬಿ, ಡ್ಯಾನ್ಸ್ ಮಾಡೋಣ ಎಂದು ಕೈ ಚಾಚಿದ ಒಬ್ಬ ಕುಡಿದ ಮತ್ತಲ್ಲೇ. ನಾಟ್ ಇಂಟ್ರೆಸ್ಟೆಡ್ ಎಂದು ಮುಂದೆ ನಡೆದಳು. ಇಂಟ್ರೆಸ್ಟ್ ಬರೆಸ್ತೀನಿ ಬಾ ಎಂದವ ಅವಳ ಕೈ ಹಿಡಿಯಲು. ಒಂದೇ ನಿಮಿಷ,
ಐ ವಿಲ್ ಬಿ ಬ್ಯಾಕ್, ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಎಂದಳು ಅವರಿಂದ ತಪ್ಪಿಸಿಕೊಳ್ಳಲು. ಜಗಳ ಎಲ್ಲ ಸಹಿಸಿದ ಹುಡುಗಿ ಅವಳು. ಓಕೆ ಬೇಬಿ, ಒನ್ ಪೀಸ್ ಹಾಕಿ ಬಾ ಎಂದವ ನಶೆಯಲ್ಲಿ ತೇಲುವಾಗ ತೇಜು ಓಡು ಎಂದಳು ಜಾನು ಮೆತ್ತಗೆ. ಇಬ್ಬರೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವಾಗ ಅರಿಯದೇ ತನ್ನ ದುಪ್ಪಟ ಬೀಳಿಸಿಕೊಂಡು ಓಡಿದಳು. ಹೋ ಮೈರಾ ಪ್ಯಾರ ದುಪ್ಪಟ ಎಂದವ ಬಿದ್ದಿದ್ದನ್ನು ಕೈಗೆತ್ತಿಕೊಂಡು ತನ್ನ ಕಾರಿನತ್ತ ನಡೆದ. ಹೇ ರಾಮ್ ಎಂದು ಯಾರೋ ಕರೆಯಲು ಕೈಯಲ್ಲಿದ್ದದ್ದನ್ನು ಡಿಕ್ಕಿಗೆ ಎಸೆದವ ಹೆಲೋ ಎಂದಿದ್ದ ಗತ್ತಿನಿಂದ. ವಾಟ್ ಎ ಸರ್ಪ್ರೈಸ್, ಮಧ್ಯಾಹ್ನ ಬಂದಿದ್ದೀರಾ ಎಂದ ಒಬ್ಬರ ನೋಡಿ ನಕ್ಕವ. ನನ್ನಿಷ್ಟ ಎಂದು ಕಾರ್ ಏರಿದ್ದ. ವಿಚಿತ್ರ ಮನುಷ್ಯ ಎಂದು ಗೊಣಗುತ್ತಲೇ ಪಬ್ ಸೇರಿದರೆ ರಾಮ್ ಮತ್ತೆ ಎತ್ತಲು ನಡೆದ. ಹಬ್ಬ, ಈ ಪಬ್ಬು ಮಾಲು ಎಲ್ಲ ಟಿ ವಿಲಿ ತೋರಿಸಿದ ಹಾಗಿರಲ್ಲ ಅಂತ ಇವತ್ತು ಗೊತ್ತಾಯಿತು ಎಂದಳು ಜಾನು ಎದೆಯ ಮೇಲೆ ಕೈಯಿಟ್ಟು. ಆದರೂ ಬ್ರಿಲಿಯಂಟ್ ಕಣೆ ನೀನು, ಎಷ್ಟು ಬುದ್ಧಿ ಯೂಸ್ ಮಾಡಿದೆ. ಅಲ್ಲಿ ವಾಚ್ನಿಂದ ತಪ್ಪಿಸ್ಕೊಂಡು ಬಂದೆ, ಈಗ ಇವನಿಂದ ಎಂದವಳಿಗೆ ನಗು ನೀಡಿ. ಅದಕ್ಕೆ ಹೇಳೋದು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಎಂದವಳು ತನ್ನ ದುಪ್ಪಟ ನೋಡಿಕೊಂಡು. ಅಯ್ಯೋ, ನನ್ನ ದುಪ್ಪಟ ಕಾಣಿಸ್ತಿಲ್ಲ ಕಣೆ ಎಂದಳು ಆತಂಕದಿಂದ. ಅಯ್ಯೋ ಅಷ್ಟೇ ಅಲ್ವಾ, ಇರಲಿ ಬಾರೆ, ಮತ್ತೊಮ್ಮೆ ಅಲ್ಲಿ ಹೋದರೆ ಬಲಿಯಾಗ್ತೀವಿ ಎಂದು ಗೆಳತಿಯ ಕೈ ಹಿಡಿದು ನಡೆದಳು ತೇಜು. ಇಬ್ಬರು ಎಲ್ಲ ಶಾಪಿಂಗ್ ಮುಗಿಸಿ ಮನೆಗೆ ಮರಳುತ್ತಿದ್ರು. ಅಬ್ಬಾ, ಅಂತೂ ಹೊತ್ತಿಗೆ ಮುಂಚೆನೆ ಮನೆ ತಲುಪ್ತಿದ್ದೀವಿ ಕಣೆ ಜಾನು, ನಾನೆಲ್ಲೋ ಟೈಮ್ ಆಗುತ್ತೆ ಅಂದ್ಕೊಂಡಿದ್ದೆ ಎಂದು ತೇಜು ಹೇಳುವಾಗ ಅವರ ಬಸ್ ತಕ್ಷಣ ಬ್ರೇಕ್ ಹಾಕಿತ್ತು. ಇದಕ್ಕೇನೆ ಬಂತು ಎಂದು ತೇಜು ಹೇಳುವಾಗ 4-5 ಜನ ಅವರ ಬಸ್ ಸೇರಿದ್ರು. ಎಲ್ಲರೂ ಏನಾಯಿತು ಎಂದು ತಮ್ಮಲ್ಲೇ ಮಾತನಾಡುವಾಗ ಗಂಭೀರವಾಗಿ ನಡೆದು ಬಂದಿದ್ದ ರಾಮ. ಏನಾಗಬೇಕು ಸರ್ ಎಂದು ಕಂಡಕ್ಟರ್ ಕೇಳಲು, ಈ ಬಸ್ ಬೇಕು, ಕೊಡ್ತೀಯಾ ಎಂದು ಜೇಬಲ್ಲಿ ಕೈ ತೋರಿಸಿ ಎಲ್ಲರೂ ಶಾಕ್ ಆಗಿ ನೋಡಲು, ಜಸ್ಟ್ ಇಲ್ಲಿಂದ 10 ಕಿಲೋಮೀಟರ್ ಯಾವುದಾದ್ರೂ ಊರಿಗೆ ಟಿಕೆಟ್ ಕೊಡು ಎಂದ ಕೈ ಕಟ್ಟಿ. ಒಟ್ಟು 5 ಜನ, 100 ರೂಪಾಯಿ ಕೊಡಿ ಎಂದು ಕಂಡಕ್ಟರ್ ಟಿಕೆಟ್ ಹರಿದಾಗ, ನೋ ಇಟ್ಸ್ ಟೋಟಲಿ 6 ಜನ ಎಂದು ಅವರ ಹಿಂದೆ ಬಂದ ಲಕ್ಕಿ ಕೈಯಲ್ಲಿದ್ದ 2,000 ನೋಟು ಕೊಟ್ಟ. ಉಳಿದವರಿಗೆಲ್ಲ ತಲೆ ತಿರುಗುವುದೊಂದೇ ಭಾಗ್ಯ. ಇದೇನೇ ಇದು, ಒಳ್ಳೆ ಯಾವುದೋ ಮೂವಿ ಶೂಟಿಂಗ್ ನೋಡಿದ ಹಾಗಾಗ್ತಿದೆ ಎಂದು ತೇಜು ಜಾನುವಿನ ಕಿವಿನಲ್ಲಿ ಹೇಳಿದ್ಲು. ಹೌದೇ, ನೋಡೋಕೆ ಅತಿ ಶ್ರೀಮಂತರ ಥರ ಇದ್ದಾರೆ, ಇವ್ರ್ಯಾಕೆ ಇಲ್ಲಿ ಬಂದರು ಎನ್ನುವಾಗ, ಎಕ್ಸ್ಕ್ಯೂಸ್ ಮೀ ಎಂಬುದನಿಗೆ ತಲೆ ಎತ್ತಿ ನೋಡಲು ಶಾಕ್ ಆದಳು. ರಾಮ್ನ ಅಲ್ಲಿ ನೋಡಿ, ನನಗೆ ಈ ಸೀಟ್ ಬೇಕು ಕ್ವಿಕ್ ಎಂದ ಅವಳ ಪಕ್ಕವಿದ್ದ ಜಾಗ ನೋಡಿ. ಕೂತ್ಕೊಳ್ಳಿ, ಅದಕ್ಕೇನು ಎಂದು ಅವಳು ತನ್ನ ಬ್ಯಾಗ್ ತೆಗೆದುಕೊಂಡು ಪಕ್ಕ ಸರಿಯಲು, ಐ ನೀಡ್ ದಿಸ್ ಸೀಟ್ ಎಂದು ವಿಂಡೋ ಸೀಟ್ ತೋರಿದ. ಇಲ್ಲ, ಅಲ್ಲಿ ಒಂದು ಸೀಟ್ ಖಾಲಿ ಅಲ್ವಾ, ಅಲ್ಲೇ ಕೂತ್ಕೊಳ್ಳಿ ಎಂದಳು ಜಾನು ತಾವು ಕುಳಿತಿದ್ದ ಸೀಟಲ್ಲಿ ಖಾಲಿ ಇದ್ದ ಜಾಗ ತೋರಿ. 3 ಸೀಟಿನ ಜಾಗದಲ್ಲಿ ಅಲ್ಲಿ 2 ತುಂಬಿದ್ರೆ 1 ಖಾಲಿ ಇತ್ತು. ಅವರ ಅದೃಷ್ಟಕ್ಕೆ ಅದೊಂದೇ ಖಾಲಿ ಇದ್ದದು, ಅಥವಾ ಅವರಿಬ್ಬರ ಹೃದಯ ಬಡಿದುಕೊಳ್ಳುವ ಸೂಚನೆ ನೀಡಿತ್ತೇನೋ. ಲುಕ್ ಎಂದು ಅವನೇನೋ ಹೇಳುವಾಗ, ಅಗ್ರಜ ಎಂದು ಲಕ್ಕಿ ಏನನ್ನೋ ಕಿವಿಯಲ್ಲಿ ಹೇಳಲು ತನ್ನ ಕೋಪ ತಡೆದವ ಓಕೆ ಎಂದು ಜಾನುವಿನ ಪಕ್ಕದ ಜಾಗವ ಆಕ್ರಮಿಸಿದ ರಾಮ್. ಇದೇನು ಜಾನು, ಈ ಹೀರೋ ನಿನ್ನ ಪಕ್ಕ ಬಂದಿದ್ದಾರೆ ಎಂದು ಮೆತ್ತಗೆ ಹೇಳಿದಳು ತೇಜು. ಸುಮ್ಮನೆ ಇರೆ, ನನಗೆ ಎದೆ ಪಡ್ಕೊಳ್ತಾ ಇದೆ ಎಂದಳು ಜಾನು ಭಯದಿಂದ. ರಾಮ್ ಜಾನುವಿನ ಹೊಸ ಪಯಣ ಶುರುವಾಗಿತ್ತು. ಮತ್ತೆ ಸಿಗುವ, ಇವತ್ತು ಬಿಗ್ ಕೆಪಿ ಹಾಕಿದ್ದೀನಿ, ಖುಷಿ ಆಯಿತಾ? ಪಾತ್ರಗಳು ಕನ್ಫ್ಯೂಸ್ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಅರಿವಾಗುತ್ತೆ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಇಷ್ಟ ಆಗಿದ್ದರೆ ಕಮೆಂಟ್ ಆಗಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ ಆಯಿತಾ?